ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಂಗೀತ ಅಳಮನೆ ಪಾಠ ಯೂಟ್ಯೂಬ್ ಚಾನಲ್. ಸೊ PUC ಅವರಿಗೆ ಕ್ಲಾಸಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೆ. ಸೊ ಅದರಲ್ಲಿ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ನಿಮಗೆ ಜನರಲ್ ಎಕ್ಸಾಂಪಲ್ಸ್ನ ತೊಗೊಂಡ್ಬಿಟ್ಟು ಅದರಲ್ಲಿ ರೋಸ್ಟರ್ ಮೆಥಡ್, ಸೆಟ್ ಬಿಲ್ಡರ್ ಮೆಥಡ್ ಹೇಗಿರುತ್ತೆ ಅಂತ ಹೇಳಿದ್ದೆ. ಇವತ್ತು ಟು ಬಿ ಸ್ಪೆಸಿಫಿಕ್ ಮ್ಯಾಥಮೆಟಿಕ್ಸಿಗೆ ಬರ್ತೀನಿ, ಓಕೆನಾ. ಸೊ ಅದರ ಬಗ್ಗೆ ಒಂದಷ್ಟು ಎಕ್ಸಾಂಪಲ್ಸನ್ನ ಸೆಟ್ ಬಿಲ್ಡರ್ ಮೆಥಡ್ ಆಸ್ ವೆಲ್ ಆಸ್ ರೋಸ್ಟರ್ ಮೆಥಡ್ ಎರಡರಲ್ಲೂ ಬರೆದು ತೋರಿಸ್ತೀನಿ. ಹಾಗೆ ಅದ್ರ ಜೊತೆಗೆ ಡೆಫಿನೇಷನ್ಸ್, ಪ್ರಾಪರ್ ಡೆಫಿನೇಷನ್ ಫಾರ್ ಬೋತ್ ದ ಮೆಥಡ್ಸ್ ಐ ಆಮ್ ಗೋಯಿಂಗ್ ಟು ಗಿವ್ ಯು. ಸೊ ಲೆಟ್ ಮೀ ಬಿಗಿನ್ ವಿತ್ ದ set construction to specific for maths. So now I will take first example. ನಾನು ಆ ಸೆಟ್ಟನ್ನು ಎ ಅಂತ ತಗೋತೀನಿ. ನಾನು ಫಸ್ಟೇ ಸೆಟ್ ಬಿಲ್ಡರ್ ಮೆಥಡನ್ನು ಬರೆದು ಬಿಡ್ತೀನಿ, ಓಕೆನಾ. ಆಮೇಲೆ ರೋಸ್ಟರ್ ಮೆಥಡನ್ನು ಬರಿತೀನಿ. ಸೊ ಎಕ್ಸ್ ಸಚ್ ದಟ್ ಎಕ್ಸ್ ಇಸ್ ದ first 5 natural numbers. Okay, so I want to write this in roster form. Okay, ನಾನು ಅದನ್ನು ಸ್ವಲ್ಪ ಡಿಫ್ರೆನ್ಶಿಯೇಟ್ ಇರಲಿ ಅಂತ ಎ ಡ್ಯಾಶ್ ಅಂತ ತಗೋತಾ ಇದ್ದೀನಿ. ಸೊ ಅದರಲ್ಲಿ ನಿಮಗೆ ಸೆಟ್ ಬಿಲ್ಡರ್ ಮೆಥಡ್ ಯಾವುದು, ರೋಸ್ಟರ್ ಮೆಥಡ್ ಯಾವುದು ಅಂತ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ. ಸೊ 1 2 3 4 and 5. ಅದೇ ಥರ ಇನ್ನೂ ಒಂದು ಎಕ್ಸಾಂಪಲ್ ತಗೋತೀನಿ. ವೈ ಅಂತ ತಗೋತೀನಿ. ವೈ ಸಚ್ ದಟ್ ವೈ ಈಸ್ ದ ಫಸ್ಟ್ 5 ಹೋಲ್ ನಂಬರ್ಸ್. ಫಸ್ಟ್ 5ನ ಹೋಲ್ ನಂಬರ್ಸ್ ಆಗಿ ಬರೀರಿ ಅಂತ ಕೇಳಿದ್ದಾರೆ. ಯಾವ್ಯಾವೆಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಸೊ ಇದು 0 ಇಂದ ಇನ್ಕ್ಲೂಡ್ ಆಗೋದ್ರಿಂದ 0 1 2 3 4. ಇಲ್ಲಿ 5 ಕೊಟ್ಟಿದ್ದಾರೆ ಅಂತ ನೀವು 5 ಸೇರಿಸಿದ್ರೆ ಇಲ್ಲಿ ಸೆಟ್ಸಲ್ಲಿ 6 ಎಲಿಮೆಂಟ್ಸ್ ಆಗ್ಬಿಡುತ್ತೆ. ನನಗೆ ಬೇಕಾಗಿರೋದು ಓನ್ಲಿ 5 ಎಲಿಮೆಂಟ್ಸ್ ಅಷ್ಟೇ. ಸೊ ನೀವು ಕೌಂಟ್ ಮಾಡಿಕೊಂಡು ಸ್ವಲ್ಪ ಅಬ್ಸರ್ವ್ ಮಾಡಿ ಲಿಸ್ಟ್ ಮಾಡಬೇಕಾಗತ್ತೆ. ಸೊ ಇನ್ನೊಂದು ಸ್ವಲ್ಪ ಜನರಲ್ಲಿಂದ ಹೇಳ್ತೀನಿ. ಥರ್ಡ್ ಒನ್ Z such that Z is the ovals in English alphabet. ಸೊ ಏನ ಲಿಸ್ಟ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಓವಲ್ಸ್ ಆಫ್ ದ ಇಂಗ್ಲಿಷ್ ಆಲ್ಫಾಬೆಟ್ನ ಲಿಸ್ಟ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಏನೇನೆಲ್ಲ ಬರುತ್ತೆ, ಎ ಇ ಐ ಓ ಯು. ಸೊ ಈ ಥರ ಜನರಲ್ ಆಗಿ ಏನಾದ್ರು ಸಬ್ಜೆಕ್ಟ್ ಬಿಟ್ಟು ಆಚೆ ಕೇಳಿದ್ರು ನಿಮಗಿದು ಗೊತ್ತಿರಬೇಕು. ಯಾಕಂದರೆ ಎಲ್ಲ ಸಬ್ಜೆಕ್ಟ್ಸ್ ನೀವು ಓದಿರ್ತೀರ, ಹಾಗಾಗಿ ಸೆಟ್ಟನ್ನು ಬರೀ ಮ್ಯಾಥ್ಸಿಗೆ ಅಷ್ಟೇನು ಹೇಳಲ್ಲ, ಜನರಲ್ ಟಾಪಿಕ್ಸಿಗೂ ಹೇಳ್ತೀವಿ ಅನ್ನೋದಕ್ಕೋಸ್ಕರ ಈ ಎಕ್ಸಾಂಪಲ್, ಓಕೆನಾ. ಈ ಥರ ಅವ್ರು ಏನು ಕೇಳಿದಾರೋ ಅಷ್ಟು ಸ್ಪೆಸಿಫಿಕ್ ಮಾತ್ರ ನೀವು ಲಿಸ್ಟ್ ಔಟ್ ಮಾಡ್ತಾ ಹೋಗಬೇಕಾಗತ್ತೆ. ಸೊ ಇನ್ನು ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಒಂದು 5 ಎಕ್ಸಾಂಪಲ್ಸ್ ಇದೆ ಬಿಫೋರ್ ಗೋಯಿಂಗ್ ಟು ಎಕ್ಸಸೈಸ್. ಇದು ಎರಡಕ್ಕೂ ಹೋಗೋಕ್ಕಿಂತ ಮುಂಚೆ ನಾನು ಪ್ರಾಪರ್ ಡೆಫಿನೇಷನ್ನ ನಿಮಗೆ ಹೇಳ್ತೀನಿ. ಸೆಟ್ ಬಿಲ್ಡರ್ಗೆ ಏನು ಡೆಫಿನೇಷನ್, ಅದೇ ಥರ ಟ್ಯಾಬ್ಯುಲರ್ ಮೆಥಡ್ ಅಥವಾ ರೋಸ್ಟರ್ ಮೆಥಡಿಗೆ ಯಾವ ಪ್ರಾಪರ್ ಡೆಫಿನೇಷನನ್ನು ಹೇಗೆ ಬರಿಬೋದು ಅಂತ. ಸೊ ನೋಡಿ, ನಾನಿಲ್ಲಿ ರೋಸ್ಟರ್ ಮೆಥಡ್ ಮತ್ತು ಸೆಟ್ ಬಿಲ್ಡರ್ ಮೆಥಡ್ ಎರಡಕ್ಕೂ ಡೆಫಿನೇಷನ್ ಬರೆದಿದ್ದೀನಿ. ರೋಸ್ಟರ್ ಮೆಥಡಿಗೆ ಏನು ಡೆಫಿನೇಷನ್ ಬರೀಬೋದು ಅಂತ ಹೇಳಿದ್ರೆ, ಇನ್ ಎ ಸೆಟ್ ವೆನ್ ಎಲಿಮೆಂಟ್ಸ್ ಆರ್ ಲಿಸ್ಟೆಡ್, ಸಿಂಪಲ್, ದೆನ್ ಇಟ್ ಇಸ್ ಕಾಲ್ಡ್ ರೋಸ್ಟರ್ ಆರ್ ಟ್ಯಾಬ್ಯುಲರ್ ಮೆಥಡ್. ಸೊ ಅದೇ ಥರ ಸೆಟ್ ಬಿಲ್ಡರ್ ಮೆಥಡಿಗೆ ಯಾವ ಥರ ಬರೀಬೋದು, ಇನ್ ಎ ಸೆಟ್ ಅ ಸ್ಪೆಸಿಫಿಕ್ ಪ್ರಾಪರ್ಟಿ ಆರ್ ರೂಲ್ ಈಸ್ ಸ್ಟೇಟೆಡ್ ರಾದರ್ ದ್ಯಾನ್ ಲಿಸ್ಟಿಂಗ್ ಆಲ್ ದ ಎಲಿಮೆಂಟ್ಸ್. ನಾನು ಏನು ಹೇಳಿದ್ನಲ್ವಾ, ನಿಮಗೆ ಆಲ್ರೆಡಿ ವ್ಯತ್ಯಾಸ ಗೊತ್ತಾಗೇ ಇರುತ್ತೆ. ಸೊ ಅದನ್ನೇ ನಾನಿಲ್ಲಿ ಡೆಫಿನೇಷನ್ ಮುಖಾಂತರ ಕೊಡ್ತೀನಿ. ಸೆಟ್ಗೆ ನಾವೇನಂತ ಹೇಳ್ತೀವಿ, ಸೆಟ್ ಬಿಲ್ಡರ್ ಮೆಥಡ್ ಅಂತ ಹೇಳ್ತೀವಿ. ಸೊ ಇದ್ರ ಬೇಸಿಸ್ ಮೇಲೆ ಫಸ್ಟ್ ಟೆಕ್ಸ್ಟ್ ಬುಕ್ಕಲ್ಲಿರೋ ಎಕ್ಸಾಂಪಲ್ಸ್ನ ಸಾಲ್ವ್ ಮಾಡ್ತಾ ಹೋಗೋಣ, ಓಕೆನಾ. ಫಸ್ಟ್ ಎಕ್ಸಾಂಪಲ್
ಸೊ ಎಕ್ಸಾಂಪಲ್ 1 ಏನ್ ಹೇಳತ್ತಪ್ಪ ಅಂತ ಹೇಳಿದ್ರೆ, so you have to list the solutions of the following equation. ಯಾವ equation ಕೊಟ್ಟಿದ್ದಾರೆ? x square plus x minus 2 equals 0. You should give solutions. You should take solutions and you should write that in a roster form. ಅಥವಾ ರೋಸ್ಟರ್ ಮೆಥಡಲ್ಲಿ ಬರೋ ಅಂಥ ನಂಬರ್ಸ್ಗಳನ್ನು ನೀವು ಲಿಸ್ಟ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಹೇಗಪ್ಪ ಮಾಡೋದು? ಸೊ ನಾನು ಕ್ವೆಶ್ಚನ್ಸನ್ನು ಬರಿತಾ ಹೋಗಲ್ಲ, ನಾನು ಸ್ಕ್ರೀನ್ ಮೇಲೆ ಕ್ವೆಶನನ್ನು ಅಂಟಿಲ್ ಎಕ್ಸ್ಪ್ಲೈನ್ ದ ಸೊಲ್ಯೂಷನ್, ಆ ಕ್ವೆಶನ್ ನಿಮಗೆ ಡಿಸ್ಪ್ಲೇ ಆಗೋ ಥರ ಇರುತ್ತೆ, ಡಿಸ್ಪ್ಲೇ ಆಗ್ತಾ ಇದೆ. ಸೊ ನೀವು ನೋಡ್ಬೋದು. ಅದೇ ಥರ ನಾನು ಕ್ವೆಶನ್ಸ್ಗಳನ್ನು ಎಲ್ಲೋ ನಿಮಗೆ ಬೋರ್ಡ್ ಮೇಲೆ ಬರೋದೆಲ್ಲ ತೋರಿಸಲ್ಲ, ಇಲ್ಲ ನಿಮ್ಮ ಹತ್ರ ಟೆಕ್ಸ್ಟ್ ಬುಕ್ ಇದ್ದರೆ ರೆಫರ್ ಮಾಡ್ಕೊಡಿ. ಅಫ್ಕೋರ್ಸ್ PUC ಬಂದಿದ್ದೀರಾ ಅಂದರೆ ಯು ಶುಡ್ ಹ್ಯಾವ್ ಅ ಟೆಕ್ಸ್ಟ್ ಬುಕ್. ಸೊ ರೆಫರ್ ಮಾಡ್ಕೊಡಿ, ಇಲ್ಲ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರೋ ಕ್ವೆಶನನ್ನು ನೋಡ್ಕೊತಾ ಹೋಗಿ, ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಫಸ್ಟ್ ಇದಕ್ಕೆ ಸೊಲ್ಯೂಷನ್ನ ಫೈಂಡ್ ಔಟ್ ಮಾಡಬೇಕು. ಹೇಗೆ ಫೈಂಡ್ ಔಟ್ ಮಾಡ್ತೀರಾ? ಬೈ ಯೂಸಿಂಗ್ ಫ್ಯಾಕ್ಟರೈಸೇಷನ್ ಮೆಥಡಲ್ಲಿ ನಾವು ಬರ್ಕೊತ ಹೋಗ್ಬೇಕು. -2 ಅಲ್ವಾ ಇರೋದು? ಸೊ ಹೇಗೆ ಬರುತ್ತೆ? 1 2s are 2 ಅಥವಾ 2 1s are 2. ಇಲ್ಲಿ ಯಾವ್ದಾದ್ರು ಒಂದಕ್ಕೆ ನಾವು ಮೈನಸನ್ನು ತಗೊಳ್ಳೇಬೇಕು. ಇದಕ್ಕೆ ಮೈನಸ್ನ ತಗೋತೀವಿ, ಯಾಕಂದರೆ ಇಲ್ಲಿ +1 ನಮಗೆ ಬರಬೇಕು. ಸೊ +2x minus x minus 2 equals 0. ಸೊ ಗ್ರೂಪ್ ಮಾಡ್ಕೊಡಿ. ಎಕ್ಸ್ ನಾನು ಪದೇ ಪದೇ ಇದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗಲ್ಲ, ಜಸ್ಟ್ ಮಾಡ್ತಾ ಹೋಗ್ಬಿಡ್ತೀನಿ. ಎಕ್ಸನ್ನು ಹೊರಗಡೆ ತೆಕ್ಕೊಳ್ಳಿ, 2 ಉಳಿತು. -1 ಕಾಮನ್ ತೆಕ್ಕೊಳ್ಳಿ, x + 2 ಉಳಿತು 0. ಸೊ ಈಗ ಇದನ್ನು ಮತ್ತೆ ಯಾವ ಕಾಮನ್ ಇದೆ? x + 2 ಕಾಮನ್ ಇದೆ, ಹೊರಗೆ ತೆಕ್ಕೊಂಡು ಉಳಿದಿದ್ದನ್ನು ಬರ್ಕೊಳ್ಳಿ, ಈಕ್ವಲ್ಸ್ ಟು 0. ಈ 0 ಪ್ರಾಡಕ್ಟ್ ಫಾರ್ಮಲ್ಲಿ ಇದ್ದಾಗ ಈಚ್ ಆಫ್ ದಿಸ್ ಪ್ರಾಡಕ್ಟ್ಸಿಗೆ, ಈಚ್ ಆಫ್ ದಿಸ್ ಮಲ್ಟಿಪ್ಲೈಯರ್ಸಿಗೆ ಅದು ಇಂಪ್ಲೈ ಆಗುತ್ತೆ. ದಟ್ ಮೀನ್ಸ್ x + 2 equals 0, x - 1 equals 0. ಸೊ x equals -2, x equals -1. ನಮ್ಮ ರೋಸ್ಟರ್ ಫಾರ್ಮ್ ಹೇಗಿರುತ್ತೆ? ಯಾವ್ದಾದ್ರು ಒಂದು ಸೆಟ್ಟನ್ನು ರೆಪ್ರೆಸೆಂಟ್ ಮಾಡ್ಕೊಳ್ಳಿ. -2 ಇದು ನಮ್ಮ ಸೆಟ್ ವಿತ್ ರಿಗಾರ್ಡಿಂಗ್ ಟು ದ ಫಾಲೋವಿಂಗ್ ಕ್ವೆಶ್ಚನ್. ಓಕೆನಾ? ಇದು ಎಕ್ಸಾಂಪಲ್ 1. ನೆಕ್ಸ್ಟ್ ಎಕ್ಸಾಂಪಲ್, ಸೆಟ್ ಕೊಟ್ಟಿದ್ದಾರೆ ಅವರು, ಆಲ್ರೆಡಿ ಸೆಟ್ ಬಿಲ್ಡರ್ ಮೆಥಡಲ್ಲಿ ಕೊಟ್ಟಿದ್ದಾರೆ. x is a positive integer and x square is less than 40 ಅಂತ. ನಮಗಲ್ಲಿ ಈಕ್ವೇಶನ್ x² + x - 2 ಇತ್ತು, ಹೌದಾ? ಸೊ ಇಲ್ಲೇನು ಕೊಟ್ಟಿದ್ದಾರೆ? x² is less than 40 ಕೊಟ್ಟಿದ್ದಾರೆ. ಅರ್ಥ ಆಗ್ತಾ ಇದೆಯಾ? 40 ಕೊಟ್ಟಿದ್ದಾರೆ. ಸೊ ನಾವೇನು ಮಾಡಬೇಕು? ಎಕ್ಸಲ್ಲಿ ಇಡಬೇಕು ಈ ಸೆಟ್ಟನ್ನು. ಸೊ ನನಗೆ ಸ್ಕ್ವೇರ್ ನಂಬರ್ಸ್ ಬೇಕಾಗುತ್ತೆ. ಸೊ ನಾನು 1 2 3 4 5 ಹಾಗೆಯೇ 6 ತನಕ ತಗೋತೀನಿ. ಎಷ್ಟು ಬರುತ್ತೆ ನೋಡೋಣ. ಇದೆಲ್ಲ ನಿಮ್ಗೆ ಗೊತ್ತಿರುತ್ತೆ ಆಲ್ರೆಡಿ. 1 4 ಸ್ಕ್ವೇರ್ ನಂಬರ್ಸ್ 1 4 9 16 25 ಆ್ಯಂಡ್ 36. ಇಷ್ಟು ನಮ್ಮ ಸ್ಕ್ವೇರ್ ನಂಬರ್ಸ್ ಲೆಸ್ ದ್ಯಾನ್ 40 ಆಗಿರುತ್ತೆ. ಈಗ ನಮ್ಮ ಸೆಟ್ಟಲ್ಲಿ ಏನು ಬರಬೇಕು? ಸೆಟ್ಟಲ್ಲಿ ಹೇಗೆ ಬರೀತೀರಾ? ಜಸ್ಟ್ ಇವನ್ ಮಾತ್ರ ಬರಿಬೇಕು. 1 2 3 4 5 and 6. This is our required roster form of the above set builder form. Okay na? Next, moving to one set ಅವರೇ ಆಲ್ರೆಡಿ ಕೊಟ್ಟಿದ್ದಾರೆ. 1 4 9 16 25 ಸೊ ಆನ್ ಅಂತ ಕೊಟ್ಟಿದ್ದಾರೆ. ಇದನ್ನ ಸೆಟ್ ಬಿಲ್ಡರ್ ಫಾರ್ಮ್ ಅಲ್ಲಿ ಇಡಿ ಅಂತ ಕೇಳಿದ್ದಾರೆ.
ಹೇಗಪ್ಪ ಇಡೋದು ಅಂತ. ಸೊ ನೋಡಿ 0 ಇಂದ ಸ್ಟಾರ್ಟ್ ಆಗಿಲ್ಲ ಅಲ್ವಾ, ಇದು 1 ಇಂದ ಸ್ಟಾರ್ಟ್ ಆಗಿದೆ. ಸೊ ಇವೆಲ್ಲ ಏನು ಸ್ಕ್ವೇರ್ ನಂಬರ್ಸ್ ಅಂತ ನಿಮಗೆ ನೋಡಿದ ತಕ್ಷಣನೇ ಗೊತ್ತಾಗ್ಬಿಡುತ್ತೆ. ಸೊ ನಾವು ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಹೇಗೆ ಬರಿತೀವಿ, A is equals to x ಅಂತ ತಗೊಂಡ್ರೆ such that x is the square of ನ್ಯಾಚುರಲ್, ಇಲ್ಲಿ ಡಾಟ್ ಇರೋದ್ರಿಂದ ನಾನು ಪರ್ಟಿಕ್ಯುಲರ್ ಹೇಳಲ್ಲ, ಜನರಲ್ ಹೇಳ್ತೀನಿ, ನ್ಯಾಚುರಲ್ ನಂಬರ್. ಓಕೆನಾ? ಹೇಗೆ ಬರೋದು, ಎಕ್ಸ್ ಸಚ್ ದಟ್ ಎಕ್ಸ್ ಇಸ್ ದ ಸ್ಕ್ವೇರ್ ಆಫ್ ದ ನ್ಯಾಚುರಲ್ ನಂಬರ್. 1 in square, 4 2 square, 9 3 square, 16 4 square, 25 5 square, ಈ ಥರ ಸೋ ಆನ್. ಓಕೆನಾ? ಅದಕ್ಕೆ ಜನರಲೈಸ್ ಮಾಡಿ ನ್ಯಾಚುರಲ್ ನಂಬರ್ಸ್ ಅಂತ ಹೇಳಿದೆ. ಸೊ ನೆಕ್ಸ್ಟ್ ಮೂವಿಂಗ್ ಟು ಎಕ್ಸಾಂಪಲ್ 4. ಎಕ್ಸಾಂಪಲ್ 4 ಅಲ್ಲಿ ಏನಿದೆ, ಇದನ್ನು ಅಷ್ಟೇ ಅವರೇ ಸೆಟ್ ಕೊಟ್ಬಿಟ್ಟಿದ್ದಾರೆ. 1/2, 2/3, 3/4, 4/5, 5/6, 6/7 ಇಷ್ಟು ಎಲಿಮೆಂಟ್ಸ್ನ ಕೊಟ್ಟಿದ್ದಾರೆ. ಇಲ್ಲಿ ಎಂಡ್ ಆಗಿದೆ. ಓಕೆನಾ? ಈ ಥರ ಸೋ ಆನ್ ಇಲ್ಲ, ಇಲ್ಲಿ ಎಂಡ್ ಆಗಿದೆ. ಸೊ ಎಲ್ಲಿಗೆ ಎಂಡ್ ಆಗಿದೆ, 6/7ಗೆ ಎಂಡ್ ಆಗಿದೆ. ಸೊ ಕಂಪೇರ್ ಮಾಡ್ತಾ ಹೋಗಿ, ನ್ಯೂಮರೇಟರ್ ಕಡಿಮೆ ಇದೆ, ಡಿನಾಮಿನೇಟರ್ ಜಾಸ್ತಿ ಇದೆ. ಇದನ್ನು ಹೇಗೆ ಜನರಲ್ ಆಗಿ ಬರಿಬೋದು, ನಾನೇನು ಮಾಡ್ತೀನಿ ಈಗ, ಡಿಫ್ರೆಂಟ್ ವೇರಿಯೇಬಲ್ನ ಚೂಸ್ ಮಾಡ್ತೀನಿ. ಎನ್ ಸಚ್ ದ್ಯಾಟ್, ಓಕೆನಾ, ಎನ್ ಈಸ್ ಆಫ್ ದ ಫಾರ್ಮ್, ಇದನ್ನ ಎನ್ ಅಂತ ಅನ್ಕೊಂಡ್ರೆ ಕೆಳಗಡೆ ಇದು ಇಲ್ಲಿ ನೋಡಿ, ಎಟ್ ದ ಎಂಡ್ ಆಫ್ ದ ನಂಬರಿಗೆ ಬನ್ನಿ, ಇದನ್ನ ಎನ್ ಅಂತ ಅನ್ಕೊಂಡ್ರೆ ಇಲ್ಲಿ ಡಿನಾಮಿನೇಟರು n+1 ಆಗಿದೆ. ಗೊತ್ತಾಗ್ತಾ ಇದೆಯಾ? ಡಿನಾಮಿನೇಟರ್ n ಆಗಿದ್ರೆ, ಸಾರಿ ನ್ಯೂಮರೇಟರ್ n ಆಗಿದೆ, ಡಿನಾಮಿನೇಟರ್ n+1 ಫಾರ್ಮ್ಯಾಟಲ್ಲಿ ನಿಮಗೆ ಬರ್ತಾ ಹೋಗ್ತಾ ಇದೆ. ಗೊತ್ತಾಗ್ತಾ ಇದೆಯಾ? n/n+1. ನೀವೇ ಒಂದು ಈಕ್ವೇಷನನ್ನು ಫಾರ್ಮ್ ಮಾಡ್ಬೇಕು. ನನಗೆ ಏನು ಮಾಡೋಕ್ಕೆ ಗೊತ್ತಾಗ್ತಿಲ್ಲಪ್ಪ, ಇದು ಯಾವ ಫಾರ್ಮ್ಯಾಟಲ್ಲಿದೆ, p/q ಫಾರ್ಮ್ ಅಂತ ಬರೆಯೋಕ್ಕೆ ಬರಲ್ಲ. ಯಾಕೆಂದರೆ ಇದಕ್ಕೊಂದು ಪ್ಯಾಟ್ರನ್ ಇದೆ. ನೀವು ಲೋಯರ್ ಕ್ಲಾಸಲ್ಲಿ ಪ್ಯಾಟ್ರನ್ಸ್ ಬಗ್ಗೆ ಓದಿರ್ತೀರ. ಸೊ ಅದರಲ್ಲಿ ಈ ಥರ ಇದೆ. ಸೊ ಹೇಗಿದೆ ಇದು ಅನ್ನೋದನ್ನು ನೀವು ಅಬ್ಸರ್ವ್ ಮಾಡಬೇಕು. 1/2, 2/3, 3/4 ಎಲ್ಲದು ಇದೇ ಥರ ಆಗ್ತಾ ಹೋಗ್ತಾ ಇದೆ. ನಿಮಗೆ ಇದರಲ್ಲಿ ಡೌಟ್ ಇದೆ ಅಂತಂದರೆ ಕೊನೆಗೆ ನೀವು ಯಾವ್ದಾದ್ರು ಒಂದು ನಂಬರ್ನ ಚೂಸ್ ಮಾಡ್ಕೊಳ್ಳಿ. ಇಲ್ಲಿ n-ಅನ್ನು 2 ಅಂತ ಚೂಸ್ ಮಾಡ್ಕೊಳ್ಳಿ. ಓಕೆನಾ? n2 ಕೆಳಗಡೆ 2+1 3 ಬಂದಿದೆಯಾ ಇದು? ಸೊ ಈ ಥರ ನೀವು ಕ್ರಾಸ್ ವೆರಿಫೈ ಮಾಡಿ. ಎಕ್ಸಾಂಪಲ್ 5 ತುಂಬ ಸಿಂಪಲ್ ಆಗಿದೆ. ಮ್ಯಾಚ್ ದ ಫಾಲೋವಿಂಗ್ ಇದೆ. ಸೆಟ್ ಎ ಸೆಟ್ ಬಿ ಕೊಟ್ಟಿದ್ದಾರೆ, ನೋಡೋದು ಅದು ಯಾವುದಕ್ಕೆ ಸೂಟ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಮ್ಯಾಚ್ ಮಾಡೋದು ಆಗಿರುತ್ತೆ. ಓಕೆನಾ? ಅದರಲ್ಲಿ ಏನೇನೆಲ್ಲ ಕೊಟ್ಟಿದ್ದಾರೆ ನಾನು ಬೋರ್ಡ್ ಮೇಲೆ ಬರೆಯಲ್ಲ, ಜಸ್ಟ್ ಹಾಗೇನೆ ಓರಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ match each of the following set on the left described in the roster form with the same set on the right described in the set builder form. First PRINCAL ಅದರಲ್ಲಿ ನೋಡ್ಕೊಳ್ಳಿ. ಸೆಟ್ ಬಿ ಅಲ್ಲಿ ರೈಟ್ ಸೈಡ್ ಇರೋದ್ರಲ್ಲಿ ಯಾವುದು ಮ್ಯಾಚ್ ಆಗುತ್ತೆ. ಸೊ ಎಕ್ಸ್ ಇಸ್ ದ ಲೆಟರ್ಸ್ ಆಫ್ ದ ವರ್ಡ್ ಪ್ರಿನ್ಸಿಪಲ್. ಯಾವುದೆಲ್ಲ ರಿಪೀಟ್ ಆಗಿದೆಯೋ ವರ್ಡ್ಸ್ ಸ್ಕಿಪ್ ಮಾಡಿದ್ದಾರೆ, ಜಸ್ಟ್ ಏನು ಬರೆದಿದ್ದಾರೆ, ಸಿಂಗಲ್ ವರ್ಡ್ಸ್ ಮಾತ್ರ ಲಿಸ್ಟ್ ಮಾಡಿದ್ದಾರೆ. ಸೊ 1ಗೆ ಡಿ ಆಗಿರುತ್ತೆ. ಸೊ 2ಗೆ 0 ಇದೆ. ಸೊ ಇದಕ್ಕೇನು, ಚೆಕ್ ಮಾಡ್ತಾ ಹೋಗಿ. ಪಾಸಿಟಿವ್ ಇಂಟಿಜರ್ ಆ್ಯಂಡ್ ಡಿವೈಸರ್ ಆಫ್ 18 ಸಾಧ್ಯನೇ ಇಲ್ಲ, 0 ಇದೆ, ಒಂದೇ ಎಲಿಮೆಂಟ್ ಇರೋದು. ಸೆಕೆಂಡ್ ಒನ್ ನೋಡಿ, ಅದು ಚಾನ್ಸೇ ಇಲ್ಲ. x² - 9 = 0 ಅಂತ ಕೊಟ್ಟಿದ್ದಾರೆ. ಸೊ ಎಕ್ಸ್ ವ್ಯಾಲ್ಯೂ 0 ಬರಲ್ಲ. x + 1 = 1 ಕೊಟ್ಟಿದ್ದಾರೆ. ಸೊ +1 - 1 ರೈಟ್ ಸೈಡಿಗೆ ಹೋದಾಗ +1 - 1 ಆಗುತ್ತೆ, ಕ್ಯಾನ್ಸಲ್ ಆಗಿ 0 ಬರುತ್ತೆ. x = 0. ಸೊ ಸೆಕೆಂಡಿಗೆ ಸಿ. ಥರ್ಡ್ಗೆ 1 2 3 6 18 ಅಂತ ಇದೆ.
ಸೊ ಯಾವುದಿರ್ಬೋದು? ಎ, ಎಕ್ಸ್ ಇಸ್ ಅ ಪಾಸಿಟಿವ್ ಇಂಟೀಜರ್, ಈಸ್ ಅ ಡಿವೈಸರ್ ಆಫ್ 18. 18 ಡಿವೈಸರ್ಸ್ ಅಂತ ಹೇಳಿದ್ದಾರೆ. ಓಕೆನೆ, ಅಂದರೆ 18 ಆ ನಂಬರ್ಸಲ್ಲಿ ಎಲ್ಲದರಲ್ಲೂ ಡಿವೈಡ್ ಆಗ್ತಾ ಹೋಗುತ್ತೆ ಅಂತ. ಯು ಶುಡ್ ಕ್ರಾಸ್ ಚೆಕ್. ಓಕೆ, ಆ್ಯಂಡ್ ಫೈನಲೈಸ್ ದ ಆನ್ಸರ್. ಟೆಕ್ಸ್ಟ್ ಬುಕ್ಕಲ್ಲಿ ಸೊಲ್ಯೂಷನ್ಸ್ ಇರುತ್ತೆ, ನೀವು ಅದ್ರ ಮೇಲೆ ಡಿಪೆಂಡ್ ಆಗ್ಬಾರ್ದು. ಯು ಹ್ಯಾವ್ ಟು ಟ್ರೈ ಟು ಸಾಲ್ವ್. ನಾನು ನಿಮ್ಗೆ ಹಿಂಟ್ಸು ಕೂಡ ಕೊಡ್ತಿದ್ದೀನಲ್ವಾ. ಅಫ್ಕೋರ್ಸ್ ಉಳಿಸ್ಕೊಂಡಿರೋದು 4th ಮಂತಿಗೆ B1 ಆಗಿರುತ್ತೆ. ಸೊ ಎಕ್ಸ್ ಸಚ್ ದಟ್ ಎಕ್ಸ್ ಇಸ್ ಆನ್ ಇಂಟೀಜರ್ಸ್, x² - 9 = 0. ಅದರ ಸೊಲ್ಯೂಷನ್ +3 - 3 ಬರುತ್ತೆ. ಸೊ ಇದು ಇವತ್ತಿನ ಕ್ಲಾಸ್ ಆಗಿತ್ತು. ಸೊ ಐ ಥಿಂಕ್ ನಿಮಗೆ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದೆ ಅಂತ. ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್, those who first PUC students are watching, and please support me. If you find I am telling any wrong, so you can comment and tell me. Also you can ask your doubts on the comments. Thank you for watching the video.